ಯಾರೆಲ್ಲ ಲಿಫ್ಟ್ ಕೊಡ್ತಾರೆ ಅವ್ರ ಹೆಸರಲ್ಲಿ ಕೊಪ್ಪಳದಲ್ಲಿ ಗಿಡ ಹಾಕೋದು ಅಂತ. ತುಂಬಾ ದೊಡ್ಡ ಗಾಡಿ ಅಲ್ಲ, ನಿಜ ತುಂಬಾ ದಿನ ಆಗಿತ್ತು ಲಾರಿ ಹತ್ತಿದ್ದೇನೆ. ಯಾವ ಗಿಡ ಹಾಕ್ಬೇಕು ಹೇಳಿ ನಿಮ್ಮ ಹೆಸರಲ್ಲಿ? ಗಂಧದ ಗಿಡ ಹಾಕಿ ಅಂತ ಹೇಳ್ಬೇಡಿ. ನಾವು ಲಿಫ್ಟ್ ತಗೊಂಡು ಹೊಸಪೇಟೆ ತನಕ ಹೋಗ್ತೇವೆ. ಸಿಕ್ತು ಇವಾಗ ಲಿಫ್ಟ್. ಎಲ್ಲಿ ತನಕ ಅಂತೆ ಕೇಳಲ್ವಾ ನಾವ್ ಯಾರು ಏನು ಎಂತ ಯಾಕೆ ಅಂತ. ಯಾಕೆ ಗೊತ್ತಾ, ಈ RT ಅವರೆಲ್ಲ ಇವಾಗ ನಾವು ನೋಡಿದ್ವಿ, ಅದನ್ನ ವಿಡಿಯೋ ಮಾಡಕ್ ಆಗಿಲ್ಲ. ಪಾಪ ಇವ್ರ ಹತ್ರ ಎಲ್ಲ ದುಡ್ಡು ತಗೊಂತಾರೆ. ಒಳ್ಳೇದ್ ಯಾವ್ದು ಇಟ್ಕೊಂಡಿಲ್ಲ ಅನ್ಸುತ್ತೆ. ಹೊಸಪೇಟೆ ಜನ ಆಟೋದವ್ರು ಸ್ಪೆಷಲಿ ಯಪ್ಪ. ಇವ್ರು ನಮಗೆ ಕಮಲಾಪುರ ತನಕ ಲಿಫ್ಟ್ ಕೊಡ್ತಾ ಇದಾರೆ. ಆಮೇಲೆ ಮತ್ತೆ 4 ಕಿಲೋಮೀಟರ್ ಬಾಕಿ ಇರುತ್ತೆ ಹಂಪಿಗೆ ಹೋಗಕ್ಕೆ. ಮುಂದೆ ನಡ್ಕೊಂಡು ಹೋಗ್ಬೋದಿತ್ತು, ಬಟ್ ನಾಟ್ ಸೇಫ್. ಇಲ್ಲಿ ಬಂದಿರ್ತಾರಲ್ಲ ಅವರೆಲ್ಲ ಇಲ್ಲೇ ಮಲ್ಕೊಂತಾರೆ. ಕೈ ಎಲ್ಲ ಕಟ್ಟಾಗಿದೆ, ಅದಕ್ಕೂ ಏನೋ ಇತಿಹಾಸ ಇದೆ. ಗುಡ್ ಲುಕಿಂಗ್ ಬಾಯ್ಸ್ ಇದಾರೆ ಅಂತ ನಾನು ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದೀನಿ. ಹೊಸಪೇಟೆಯಲ್ಲಿ ಆಲ್ ಹೊಸಪೇಟೆ ಗೈಸ್ ಫಾಲೋ ಸಬ್ಸ್ಕ್ರೈಬ್ ದಿ ಸೋನು ದಿ ಸಂಚಾರಿ. ಎಸ್, 3 ತಿಂಗಳ ಹಿಂದೆನೆ ಪ್ಲಾನ್ ಮಾಡಿದ್ದೆ. ಕೊನೆಗೆ ಇವತ್ತಿಂದ ಶುರು ಆಗ್ತಾ ಇದೆ ಗಾಡಿಗೊಂದು ಗಿಡ ಕಾನ್ಸೆಪ್ಟ್. ಇವತ್ತು ನಮ್ಮ ಜೊತೆ ನಮ್ಮ ಸಬ್ಸ್ಕ್ರೈಬರ್ ಯೂಟ್ಯೂಬರ್ ಸಹ ಹೌದು, ಅವ್ರು ಬರ್ತಾ ಇದ್ದಾರೆ ಕೊಪ್ಪಳದಿಂದ. ಅವ್ರು ನಮ್ ಜೊತೆ ಬೆಂಗಳೂರಿಂದ ಕೊಪ್ಪಳ ತನಕ ಹಿಚ್ ಮಾಡ್ತಾರೆ. ಬೆಂಗಳೂರಿಂದ ಬಾಕಿ ಎಲ್ಲಾ ಜಿಲ್ಲೆಗಳಿಗೂ ನಾವು ಇದೇ ರೀತಿ ಹಿಚ್ ಮಾಡಿ ಆ ಜಿಲ್ಲೆಗೆ ಹೋಗ್ತೀವಿ. ಕತೆ ಮುಂದೆ ನೋಡಿ. ಇವರೇ ಆಕ್ಚುಲಿ ಹಜರತ್ ಅಲ್ವಾ? ಹಾಗೆ ಗೆಸ್ಟ್ ಮಾಡಿದೆ. ಫುಲ್ ಹೆಸರೇನು? ಬಳಿಗರ್ ಅಲ್ಲ? ಓಕೆ. ಸೊ ಹೌದಾ, ಬಳಿ ಹಾಕ್ತೀರಾ? ವಾವ್, ಓಕೆ. ಇವರೇ ಹಜರತ್ ಬಳಿಗರ್ ಅಂತ. ಅವ್ರ ಊರಿಗೆ ಹೋಗ್ತಾ ಇದೀವಿ. ಸೊ ವೆಲ್ಕಮ್ ಟು ಬ್ಯಾಂಗ್ಳೂರ್. ಫೈನಲಿ ಗಾಡಿಗೊಂದು ಗಿಡ ಕಾನ್ಸೆಪ್ಟ್ ಶುರು ಆಗಿದೆ. ಅಲ್ಲಿ ಟೋಲ್ಗೇಟ್ ಇಂದ ಸ್ವಲ್ಪ ಸ್ಲೋ ಬರ್ತಾರೆ, ಗಾಡಿ ನಿಲ್ಸೋ ಚಾನ್ಸಸ್ ಜಾಸ್ತಿ ಇದೆ. ಆರಾಮಾಗಿ ದಾಟಿ ಅಕ್ಕ. ನಮ್ಮ ಈ ಬೋರ್ಡ್ ನೋಡಿದ್ರೆ ಕಮ್ಯುನಿಕೇಟ್ ಆಗುತ್ತೆ ಅಂತ. ಓಕೆನಾ? ಇಲ್ಲಿಂದ ಶುರು ಮಾಡೋಣ ಲಿಫ್ಟ್ ಕೇಳಕ್ಕೆ. ಅಂಡ್ ನೋಡೋಣ ಯಾರು ಕೊಡ್ತಾರೆ ಅಂತ. ಹೌದು, ಇವರಿಗೆ ಕೇಳೋಣ ಫಸ್ಟ್. ಕೊಡ್ತಾರಾ ಸರ್? ಎಲ್ಲಿವರೆಗೆ? ಮೊದಲ ವ್ಯಕ್ತಿ ಸರ್, ನಿಮ್ಮ ಹೆಸರು? ಒಂದು ಲಾರಿ ಹೋಗ್ತಾ ಇದೆ, ಕೇಳಿ ನೋಡಿ. ಐ ಥಿಂಕ್ ತುಮಕೂರು ದುರ್ಗವರೆಗೂ ಹೋಗ್ತಾರೆ ಅನ್ಸುತ್ತೆ. ಹತ್ತಿ. ಹಾ, ನೀವು ಹತ್ತಿ. ಅಬ್ಬಾ, ಗಾಡಿ ನೋಡಿದೆ ಎಷ್ಟು ದಿನ ಆಯ್ತು. ಖುಷಿ ಆಗ್ತಾ ಇದೆ. ಲಾರಿ ನೋಡಿದೆ ಎಷ್ಟು ದಿನ ಆಗಿತ್ತು ಗೊತ್ತಾ? ನಿಜ ತುಂಬಾ ದಿನ ಆಗಿತ್ತು ಲಾರಿ ಹತ್ತಿದ್ದೇನೆ. ನಾವು ಇರೋ ಲೊಕೇಶನ್ ಇಂದ ದುರ್ಗವರೆಗೂ 164 ಕಿಲೋಮೀಟರ್ ಅಲ್ವಾ? ಅಣ್ಣ, ನೀವು ಲಿಫ್ಟ್ ಕೊಡ್ತಾ ಇದ್ದೀರಲ್ಲ ನಮಗೆ, ನಿಮ್ಮ ಹೆಸರಲ್ಲಿ ಗಿಡ ಹಾಕ್ತೀವಿ ಕೊಪ್ಪಳದಲ್ಲಿ. ನೀವು ಲಿಫ್ಟ್ ಕೊಡ್ತಾ ಇರೋದಕ್ಕೆ ನಿಮ್ಮ ಹೆಸರಲ್ಲಿ ಒಂದು ಗಿಡ ಹಾಕೋದು ಕೊಪ್ಪಳದಲ್ಲಿ. ಕಾನ್ಸೆಪ್ಟ್ ಹೆಸರು ಗಾಡಿಗೊಂದು ಗಿಡ ಅಂತ. ಹೆಂಗೆ? ಯಾವ ಗಿಡ ಹಾಕ್ಬೇಕು ಹೇಳಿ ನಿಮ್ಮ ಹೆಸರಲ್ಲಿ? ಗಂಧದ ಗಿಡ ಹಾಕಿ ಅಂತ ಹೇಳ್ಬೇಡಿ, ಕಿತ್ಕೊಂಡು ಹೋಗ್ಬಿಡ್ತಾರೆ ಆಮೇಲೆ. ಬೇರೆ ಗಿಡ. ಕೇಳಿ ಹೆಸರು. ಅಲ್ಲಿ ಒಂದು ಒಳ್ಳೆ ಹೋಟೆಲ್ ಇದೆ, ಒಂದು ಸೌತ್ ಮೀಲ್ ಮತ್ತೊಂದು ನಾರ್ತ್ ಮೀಲ್. ಹೈವೇಗೆಲ್ಲ ಬಂದಾಗ ಲಿಫ್ಟ್ ಕೊಡೋದು ಲಾರಿ ಅವರೇ ಜಾಸ್ತಿ. ಅವರೇ ಜಾಸ್ತಿ ಕೊಡೋದು. ಕಾರ್ ಅವರಿಗೆ ಸ್ವಲ್ಪ ಭಯ ಇರುತ್ತೆ, ಮತ್ತೆ ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ, ನಿಲ್ಸಕ್ಕೂ ಕಷ್ಟ. ಜಡ್ಜ್ಮೆಂಟ್ ಅಲ್ಲ, ಅನುಭವದಿಂದ ಹೇಳ್ತಾರೆ. ಓಕೆನಾ? ನನ್ನ ಅನುಭವ. ಇವರಿಬ್ರು ಹೆಸರಲ್ಲೂ ಕೂಡ ಗಿಡ ಹಾಕೋಣ. ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ. ಸೊ ನಾವು ಲಿಫ್ಟ್ ತಗೊಂಡು ಹೊಸಪೇಟೆ ತನಕ ಹೋಗ್ತೇವೆ. ಅಲ್ಲ, ಹೊಸಪೇಟೆ ಇದೆ ಅಲ್ವಾ? ಡನ್ ಸರ್. ಭಯ್ಯ ಹೊಸಪೇಟೆ ಹೋಗ್ಬೇಕು. ಓಕೆ ಅಣ್ಣ, ನೀವು ಎಲ್ಲಿರುತ್ತೆ ಅಲ್ಲಿವರೆಗೂ ಹೋಗಿ, ಹೈವೇ ನಮ್ಗೆ ಬಿಟ್ಬಿಡಿ ಮುಂದ್ಗಡೆ. ಸಿಕ್ತು ಇವಾಗ ಲಿಫ್ಟ್. ಎಲ್ಲಿ ತನಕ ಅಂತೆ? ಎಲ್ಲರಿಗೂ ಕೊಡ್ಲಿ. ಸರಿ, ಹೈವೇವರೆಗೂ. ಕೇಳಲ್ವಾ ನಾವ್ ಯಾರು ಏನು ಎಂತ ಯಾಕೆ ಅಂತ? ಏನು ಕೇಳಲ್ವಾ? ಏನ್ ಹೆಸರು? ಪ್ರಭಾಕರ. ಇವ್ರ ಹೆಸರಲ್ಲೂ ಒಂದ್ ಗಿಡ ಹಾಕೋಣ ಕೊಪ್ಪಳದಲ್ಲಿ. ಬೆಂಗಳೂರಿಂದ ಕೊಪ್ಪಳ ತನಕ ಲಿಫ್ಟ್ ತಗೊಂಡು ಹೋಗ್ತಾ ಇದೀವಿ. ಯಾರೆಲ್ಲ ಲಿಫ್ಟ್ ಕೊಡ್ತಾರೆ ಅವ್ರ ಹೆಸರಲ್ಲಿ ಕೊಪ್ಪಳದಲ್ಲಿ ಗಿಡ ಹಾಕೋದು ಅಂತ. ಈ ರೀತಿ ಟ್ರಾವೆಲ್ ಮಾಡಕ್ ಸಿಗಲ್ಲ ಎಲ್ಲರಿಗೂ ಅವಕಾಶ, ಅದಕ್ಕೋಸ್ಕರ. ಏನ್ ಮಾಡೋದಿದು ಇವಾಗ? ಗಾಡಿಗೆ ಗ್ರೀಸ್ ಹಾಕ್ತಾ ಇರೋದು. ಈ ರೀತಿ ದೊಡ್ಡ ದೊಡ್ಡ ಗಾಡಿ, ಲೋಡ್ ಗಾಡಿಗಳಿಗೆಲ್ಲ ಗ್ರೀಸ್ ಹಾಕೋ ಕೆಲಸ ಮಾಡ್ತಾ ಇದಾರೆ ನೋಡಿ ಅವರು. ಥ್ಯಾಂಕ್ ಯು. ಸರಿ, ಹೌದು, ಬೆಸ್ಟ್ ಅದು. ನೋಡಿ, ಇವರು ಅಲ್ಲಿ ಇನ್ನೊಂದು ಗಾಡಿ ಇದೆ ಅಂತ ಹೊಸಪೇಟೆಗೆ ಹೋಗೋದು, ಡೈರೆಕ್ಟ್ ಆ ಗಾಡಿಗೆ ಹೋಗಿ ಅಂತ. ಸೊ ಗ್ರೇಟ್ ಡೀಲ್. ಬಾಯ್ ಅಣ್ಣ. ಇವರು ನಿಮ್ ಗಾಡಿ ಅಲ್ಲಿದೆ ಅಲ್ವಾ ಮುಂದೆಲ್ಲ? ಸರಿ, ಹೋಗಿರ್ತೀವಿ ಅಲ್ಲಿ. ಏನೋ ಅಡ್ಗೆ ಮಾಡ್ತಾ ಇದ್ದೀರಾ? ಎಗ್ ರೈಸ್ ಮಾಡ್ತಾ ಇದ್ದೀರಾ? ಓಕೆ. ಎಲ್ಲ ಡ್ರೈವರ್ಸ್ಗಳೀಗ ಅವ್ರು ಹೋಗ್ತಿದಾರ ಅಂತ. ಬಾಯ್. ಸರಿ.
ಹಾ ಬಂದೆ. ಓಕೆ, ನಿಮ್ಮ ಹೆಸರೇನು? ದೀಪಾ. ನಿಮ್ಮ ಹೆಸರು? ಸುಜಾತ. ನಿಮ್ಮ ಹೆಸರು? ನಿಮ್ 3 ಜನ ಹೆಸರಲ್ಲಿ ಕೊಪ್ಪಳದಲ್ಲಿ ಗಿಡ ಹಾಕ್ತೀವಿ. ಆರಾಮಾಗಿ ಮೇಲೆ ಬನ್ನಿ. ಎಸ್, ಹೊಡೋಣವಾ? ಏನ್ ಹೆಸರು ನಿಮ್ದು? ಶಾದಿಕ್ ಬಸ್. ಸೊ ಇವರಿಗೂ ಬಾಯ್ ಮಾಡಿಬಿಡೋಣ. ಓಕೆ ಬಾಯ್. ಇಲ್ಲಿಂದ ಹೊಸಪೇಟೆ ನೋಡಿ, ಇದು ವಿಂಡ್ ಪವರ್. ವಿಂಡಿಂದ ಅಂದ್ರೆ ಗಾಳಿಯಿಂದ ವಿದ್ಯುತ್ನ ಉತ್ಪಾದನೆ. ಈಗೇನ್ ಗಾಡಿ ಅಂತ ನಮ್ಗೆ ಬಹಳ ತೊಂದರೆ ಕೊಡ್ತಾರೆ. ಯಾರು? RTO ಅವರ? ಆಯ್ತು, ಪೊಲೀಸ್ ಅವರು. ಓಕೆ, ಅವ್ರನ್ನ ನಿಮಗೆ ಈ ಡ್ರೈವಿಂಗ್ ಲೈಫಲ್ಲಿ ಒಳ್ಳೆ ಪೊಲೀಸ್ ಸಿಕ್ಕಿದಾರಾ? ಒಳ್ಳೆ ಪೊಲೀಸ್ ಸಿಕ್ಕಿದಾರಾ ನಿಮ್ಮ ಡ್ರೈವಿಂಗ್ ಲೈಫಲ್ಲಿ? ಸಿಕ್ಕಿದ್ದಾರೆ, ಒಳ್ಳೆ ಪೊಲೀಸ್ ಅವರು ಸಿಕ್ಕಿದ್ದಾರೆ. ಅವರು ಸಿಕ್ಕಿದ್ದಾರೆ. ನಮ್ಗೆ ಆಕ್ಸಿಡೆಂಟ್ ಹೆಲ್ಪ್ ಮಾಡ್ತಾರೆ. ಒಬ್ಬೊಬ್ಬರು ಚೆನ್ನಾಗಿದ್ದಾರೆ, ಹಾ ಒಬ್ಬೊಬ್ರು ಬರೋರು ಅಷ್ಟೇ. ಹೌದು, ಇದೇನ್ ಗೊತ್ತಾ, ಎಲ್ಲ ಕೆಲಸದಲ್ಲೂ ಒಬ್ಬೊಬ್ರು ಇದ್ದೇ ಇರ್ತಾರೆ. ನೋಡಿ, ಈಗ ಎಲ್ಲ ಡ್ರೈವರ್ಸು ಒಳ್ಳೆಯವ್ರಂತನೂ ಅಲ್ಲ, ಎಲ್ಲ ಪೊಲೀಸು ಒಳ್ಳೆಯವ್ರಂತ ಅಲ್ಲ, ಎಲ್ಲ ಟೀಚರ್ಸು ಒಳ್ಳೆಯವ್ರಂತಲ್ಲ. ಸೊ ಇಲ್ಲಿ ವೃತ್ತಿ ಅಲ್ಲ ತಪ್ಪು ಇರೋದು, ವ್ಯಕ್ತಿಯಲ್ಲಿರೋದು. ಸೊ ಆಯಾ ವ್ಯಕ್ತಿ ಹೇಗೆ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ಯಾಕೆ ಗೊತ್ತಾ, ಈ RTO ಅವರೆಲ್ಲ ಇವಾಗ ನಾವು ನೋಡಿದ್ವಿ, ಅದನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ. ಪಾಪ ಇವ್ರ ಹತ್ರ ಎಲ್ಲ ದುಡ್ಡು ತಗೊಳ್ತಾರೆ, ಕೊಡ್ಬೇಕು. ಇವ್ರು 200 ರೂಪಾಯಿ, 300 ರೂಪಾಯಿ, 500 ರೂಪಾಯಿ ಹಿಂಗೆಲ್ಲ ಅವ್ರು ಕೊಡಲೇಬೇಕು. ಇಲ್ಲ ಅಂದರೆ ಸುಮ್ಮನೆ ಅದಿದು ಅಂತ ತಲೆ ತಿಂತಾರಂತೆ. ಅದಕ್ಕೆ ಕೇಳಿದೆ, ಎಲ್ಲ ಪೊಲೀಸವರು ಹೀಗೇನಾ ಅಂತ. ಅವರಲ್ಲ ಅಂತ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲರೂ ಹಾಗಲ್ಲ, ಕೆಲವರು ಅಂತ. ಬಟ್ ಆ ಭ್ರಷ್ಟಾಚಾರ ನಿಲ್ಲಬೇಕು. ಡ್ರೈವರ್ಗಳಿಗೆ ತೊಂದರೆ ಆಗ್ತಾ ಇರುತ್ತಲ್ಲ, ಅದು ನಿಲ್ಲಬೇಕು. ಅವ್ರಿಗೆ ಇದೇ ಸ್ಯಾಲ್ರಿ ಇದೆ, ನಾವು ಕಟ್ತಿರೋ ಟ್ಯಾಕ್ಸಿಂದ ಅವರಿಗೆ ಸ್ಯಾಲ್ರಿ ಹೋಗ್ತಾ ಇದೆ. ಮತ್ತೆ ಮತ್ತೆ ಅವ್ರು ಯಾಕೆ ಈ ರೀತಿ ಲಂಚ ತಗೊಳ್ತಾರೆ ಗೊತ್ತಿಲ್ಲ. ಸಂಬಳಗಿಂತ ಗಿಂಬಳ ಜಾಸ್ತಿ. ಈಗ ಡ್ರಿಂಕಿಂಗ್ ಡ್ರೈವಿಂಗ್ ಅಂತ ಹಾಕ್ಬಿಟ್ಟಾರೆ. ಡ್ರಿಂಕಿಂಗ್ ಡ್ರೈವಿಂಗ್ ಯಾವುದು ಸುಮ್ಮನೆ ಹೋಗೋದಂತ ಡ್ರಿಂಕಿಂಗ್ ಡ್ರೈವಿಂಗ್ ಬಾ ಹಂಗಂತ ತಗೊಂಡ್ಬಿಡ್ತಾರೆ. 4,000 5,000 ಅಂತ ಇಸ್ಕೊಂಡ್ಬಿಡ್ತಾರೆ ಪೊಲೀಸರು. ಬಹಳ ತೊಂದರೆ. ಅಲ್ಲ, ಡ್ರಿಂಕ್ ಅಂಡ್ ಡ್ರೈವ್ ಇದು ಟೆಸ್ಟ್ ಮಾಡ್ತಾರಲ್ಲ, ಅದು ಬೈಕ್ ಇಡ್ತಾರೆ. ಪರ್ಸೆಂಟೇಜ್ ಬರ್ತದೆ, ಏನ್ ಬರ್ತದೆ ಅಂತ ಗೊತ್ತಾಗಲ್ಲ. ಕರೆಕ್ಟ್. ಪಾಪ ಹೇಳೋಲ್ಲ, ಇವರಿಗೆ ಗೊತ್ತಾಗಲ್ಲ, ಇವ್ರಿಗೆ ಹೇಳೋದು ಇಲ್ಲ. ನೀನು ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಾ ಇದೀಯಾ, ಕಟ್ಟು, ಇಷ್ಟು ಕಟ್ಟು ಹೋಗು ಅಂತ ಸುಲಿಗೆ ಮಾಡ್ತಾರಂತೆ. ಆ ರೀತಿ ಸುಲಿಗೆ ಕೂಡ ನಡೀತಾ ಇದೆ. ಸೊ ಸಮಯ 5:35. ಒಂದು ಟೀ ಕುಡಿಯೋಣ. ಟೀ ನಾನು ಕುಡಿಯಲ್ಲ, ಡ್ರೈವರ್ ಅಣ್ಣಗೆ, ಗೆಸ್ಟಿಗೆ ಕುಡಿಯಲ್ವಾ? ಓಕೆ ಭಯ್ಯ, ಮತ್ತೇನಾದ್ರು? ಸರ್ ಓಕೆ, ಹೋಗೋಣವಾ? ಹಾಕ. ಇವಾಗ ನಾವು ಟೀ ಬ್ರೇಕ್ ಆಗಿದ್ಮೇಲೆ ಹೊಸಪೇಟೆಯಿಂದ 18 ಕಿಲೋಮೀಟರ್ ಇದೆ. ಇಲ್ಲಿ ಕಾಣ್ತಾ ಇದೆ ನೋಡಿ, 18 ಕಿಲೋಮೀಟರ್ ಇದೆ. ಹೋಗೋಣ. ಕ್ಯಾಮರಾಮ್ಯಾನ್ ಜೊತೆ ಸೋನು ಅಕ್ಕ. ಸಮುದ್ರ ಥರ ಇದೆಯಲ್ಲ. ವಿಜಯನಗರ ಜಿಲ್ಲೆಗೆ ಸುಸ್ವಾಗತ. ನೋಡಿ, ಅಲ್ಲಿದೆ ಹಂಪಿ 18 ಆಯ್ತಾ. ಆ್ಯಂಡ್ ವೆಲ್ಕಮ್ ಟು ಹಿಸ್ಟಾರಿಕಲ್ ಸಿಟಿ ಹೊಸಪೇಟೆ. ಇಲ್ಲ, ರಿಕ್ಷಾದವ್ರು ಲಿಫ್ಟ್ ಕೇಳ್ತಾ ಇದೀವಿ. ನಿಲ್ಸಿದ್ರು ಬೇಡ, ಅದೇ ಹೇಳಿದ, ಅದಕ್ಕೆ ಬೇಡ ಪಾಪ, ಬೇಡ. ನಿಮ್ಗೆ ಬಾಡಿಗೆ ಏನಾದ್ರು ಬರುತ್ತೆ ಅನ್ಸುತ್ತೆ. ಎಲ್ಲಿವರೆಗೆ ಹೋಗ್ತಿದ್ದೀರಾ? ಹೌದಾ? ಶೋರ್ ತಾನೆ? ಹಾಗಾದ್ರೆ ಓಕೆ, ನಿಮಗೆ ತೊಂದರೆ ಇಲ್ಲಲ್ಲ? ಸರಿ, ಓಕೆ, ಡನ್. ಓಕೆ, ನಿಮ್ಮ ಹೆಸರೇನು? ಮನು. ರಿಕ್ಷಾದಲ್ಲಿ ಲಿಫ್ಟ್ ಸಿಗೋದು ಬಹಳ ಅಪರೂಪ ಆಯ್ತಾ. ಒಂದು ಅವರಿಗೂ ಟ್ರಾವೆಲಿಂಗ್ ಇಷ್ಟ ಆಗಿರ್ಬೇಕು. ಏನೋ ಇವ್ರು ಮಾಡ್ತಾ ಇದ್ದಾರೆ, ಬನ್ನಿ ಸಪೋರ್ಟ್ ಮಾಡೋಣ ಅಂತ ಒಂದು ಮನಸ್ಸಿಂದ ಮಾಡ್ತಾರೆ. ಅದಕ್ಕೆ ಇದು ಉದಾಹರಣೆ. ಥ್ಯಾಂಕ್ ಯು ಮನುವರೇ, ಥ್ಯಾಂಕ್ ಯು ಸೋ ಮಚ್. ಸರಿ, ಕೇರ್ಫುಲ್. ಅಜ್ಜು, ನಾನು ಅಜ್ಜುನೇ. ನೋಡಿ, ಇವನು ಅಜ್ಜು ಅಂತೆ. ಪಾಪ ಬಂದು ಕೇಳ್ತಾ ಇದ್ದಾನೆ, ಟ್ರಾವೆಲರ್ಸ ಅಂತ. ಥ್ಯಾಂಕ್ ಯು ಸೋ ಮಚ್, ಬಂದು ಮಾತಾಡಿಸ್ತಾ ಇದೆಯಾ. ಓಕೆನಾ? ಕೊಪ್ಪಳದಲ್ಲಿ ಇವ್ರ ಊರಲ್ಲಿ ನಿನ್ನ ಹೆಸರಲ್ಲಿ ಒಂದು ಗಿಡ ಹಾಕ್ತೀವಿ. ಓಕೆನಾ? ನೋಡೋಣ ಹೊಸಪೇಟೆಯಲ್ಲಿ ನಮಗೆ ಲಿಫ್ಟ್ ಸಿಗುತ್ತಾ ಅಂತ. ಯಾರೋ ಆಟೋದವ್ರು ಬಂದರು. ಇಲ್ಲ, ಲಿಫ್ಟ್ ತಗೊಂಡು ಹೋಗ್ತಾ ಇದ್ದೀವಿ, ಪರವಾಗಿಲ್ಲ, ಥ್ಯಾಂಕ್ಸ್. ಅಯ್ಯೋ, ಶೋರಾ? ಓಕೆ, ಏನು ಹೆಸರು ನಿಮ್ಮದು? ರಾಕೇಶ್. ಓಕೆ ಅಲ್ವಾ ನಿಮಗೆ? ಆ್ಯಕ್ಚುಲಿ ಒಂದು ಕಾನ್ಸೆಪ್ಟ್ ಮೇಲೆ ವಿಡಿಯೋ ಮಾಡ್ತಾ ಇದ್ವಿ. ಗಾಡಿಗೊಂದು ಗಿಡ ಅಂತೇಳಿ, ಯಾರು ನಮ್ಗೆ ಲಿಫ್ಟ್ ಕೊಡ್ತಾರೋ ಅವ್ರ ಹೆಸರು ಮೇಲೆ ಒಂದು ಗಿಡ ಹಾಕೋದು ಅಂತ ಹೇಳಿ. ಸರಿ, ಹೇಳ್ಬೇಕಲ್ಲ, ಅದಕ್ಕೆ ಹೇಳ್ತಾ ಇದ್ದೆ. ಮತ್ತು ನಮಗೇನು ಗೊತ್ತಾ ಪಾಪ, ನೀವು ರಿಕ್ಷಾ ಓಡಿಸ್ತೀರಾ, ತೊಂದರೆ ಆಗಬಾರ್ದು. ಆಗಿದೆ ಅಕ್ಕ, ಅದರಿಂದ ಬಲಗಾಲಿಟ್ಟು ಮುಂದೋಗಿ. ಎಸ್,
3-4 ಕಿಲೋಮೀಟರ್ ಸಿಕ್ತು ಲಿಫ್ಟ್. ಇವ್ರು ಕೊಟ್ಟಿದ್ದು ರಾಕೇಶ್ ಅವರು ಆಟೋದಲ್ಲೇ. ಹೊಸಪೇಟೆ ಜನ ಆಟೋದವರು ಸ್ಪೆಷಲಿ ಯಪ್ಪ ಎಷ್ಟು ಕೈಂಡ್ ಆಗಿದ್ದಾರೆ ಗೊತ್ತಾ. ಗ್ರೇಟ್ 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 ಗ್ರೇಟ್. ಇಲ್ಲ ರಿಕ್ಷಾದವರಿಗೆ ತೊಂದರೆ ಆಗಬಾರ್ದು ಅಂತ ನಾನು ಕೇಳಕ್ಕೆ ಹೋಗಲ್ಲ, ಬೋರ್ಡ್ ತೋರ್ಸಕ್ಕೆ ಹೋಗಲ್ಲ. ಬಟ್ ಅವರೇ ನಿಲ್ಲಿಸ್ತಾರೆ ನಮ್ಮನ್ನು ನೋಡಿ, ಆಮೇಲೆ ವಿಚಾರಿಸ್ತಾರೆ. ಇಷ್ಟ ಆಗ್ಬಿಡುತ್ತೆ ಅವರಿಗೆ, ಬನ್ನಿ ಅಂತ ಅವರೇ ಹೇಳಿದಾಗ ಓಕೆ ಅಂತ ಅನಿಸುತ್ತೆ ಅಷ್ಟೇ. ಹೊಸಪೇಟೆ ರೈಲ್ವೆ ಟ್ರ್ಯಾಕ್ ಇದು. ಈಗ ವೆಹಿಕಲ್ಸ್ಗಳನ್ನು ಬಿಟ್ಟಿದ್ದಾರೆ, ನಾವು ಹೀಗೆ ನಡ್ಕೊಂಡು ಬಂದ್ವಿ. ಈಗ ಇಲ್ಲಿಂದ ಕಮಲಾಪುರಕ್ಕೆ ನಾವು ಲಿಫ್ಟ್ ತಗೊಂಡು ಹೋಗಬೇಕು. ಎಸ್ ಕರೀರಿ. ನೋಡಿ ನಿಮ್ಮೂರಿಗೂ ನೀವು ಹೀಗೆ ಬೆಂಗಳೂರಿಂದ ನಿಮ್ಮ ಊರಿನ ತನಕ ಲಿಫ್ಟ್ ತಗೊಂಡು ನಿಮ್ಮ ಮನೆ ಬಾಗಿಲು ತನಕನೂ ಲಿಫ್ಟ್ ತಗೊಂಡು ಹೋಗ್ಬೇಕಂತ ಆಸೆ ಇದ್ರೆ, ಈ ರೀತಿ ಲೈಫಲ್ಲಿ ಒಂದ್ಸಲ ಟ್ರಾವೆಲ್ ಮಾಡ್ಬೇಕಂತ ಇದ್ರೆ, ಈ ಗಾಡಿಗೊಂದು ಗಿಡ ಕಾನ್ಸೆಪ್ಟ್ ಏನಿದೆ ಇದಕ್ಕೆ ನೀವು ಬನ್ನಿ, ವೆಲ್ಕಮ್. ಐ ಥಿಂಕ್ ಇದರಲ್ಲಿ ಲಿಫ್ಟ್ ಸಿಗುತ್ತೆ, ನೋಡೋಣ ಸಿಗುತ್ತಾ. ಓಕೆ, ಟೆಂಪೋಲ್ಲೂ ಲಿಫ್ಟ್ ಸಿಕ್ತು ಹೊಸಪೇಟೆಯಲ್ಲಿ. ಈಗ ಇವ್ರು ನಮಗೆ ಕಮಲಾಪುರ ತನಕ ಲಿಫ್ಟ್ ಕೊಡ್ತಾ ಇದ್ದಾರೆ. ಆಮೇಲೆ ಮತ್ತೆ 4 ಕಿಲೋಮೀಟರ್ ಬಾಕಿ ಇರುತ್ತೆ ಹಂಪಿಗೆ ಹೋಗೋಕ್ಕೆ. ಸೊ ಇನ್ನು 4 ಕಿಲೋಮೀಟರ್ ನಾನು ಹೇಳೋದು ಒಂದು ಸ್ವಲ್ಪ ನಡೆಯೋಣ ಅಂತ, ಕೂಡ ಸ್ವಲ್ಪ ವಾಕ್ ಮಾಡೋಣ. ಸೇಫ್ ಅಲ್ವಾ? ಓಕೆ, ನೋಡೋಣ ಏನು ಅಂತ. ಓಕೆನಾ? ಆಮೇಲೆ ಕ್ಯಾಮ್ರಾಮ್ಯಾನ್ ಏನ್ ಹೆಸರು? ವೆಂಕಟೇಶ್ ಕ್ಯಾಮ್ರಾಮ್ಯಾನ್ ಇವ್ರ ಹೆಸರಲ್ಲೂ ಸಹ ನಾವೊಂದು ಗಿಡ ಹಾಕೋಣ. ನಿಮ್ಮ ಹೆಸರು? ಅಲ್ಲ ಭಕ್ಷ. ಓಕೆ, ಥ್ಯಾಂಕ್ ಯು. ಇಲ್ಲಿಂದ ಹಂಪಿ ಬರೀ 4 ಕಿಲೋಮೀಟರ್ ಇದೆ, ನಡ್ಕೊಂಡು ಹೋಗ್ಬೋದಿತ್ತು. ಬಟ್ ತುಂಬ ಕತ್ಲೆ ಇದೆ. ಮುಂದೆ ದಾರಿ ಹೇಗಿದೆ ಗೊತ್ತಾ, ಫುಲ್ಲು ಹೀಗಿದೆ. ಆ್ಯಂಡ್ ಇದು ಈ ಕಡೆ ಲೈಟ್ ಹಾಕೊಂಡು ಈ ಕಡೆ ದ್ವಾರ ಇದೆ. ಇದು ಕಡಿರಾಂಪುರ ಹೋಗೋ ರೋಡ್. ಹೌದಾ? ಓಕೆ ಓಕೆ. ಸೊ ಇಲ್ಲಿಂದ ನಾವು ಲಿಫ್ಟ್ ಕೇಳೋಣ. ಬಟ್ ಮುಂದೆ ದಾರಿ ಭಯಂಕರವಾಗಿದೆ. ಎಂಟ್ರೆನ್ಸ್ ಅಲ್ಲೇ ಕೇಳೋಣ. ಆಮೇಲೆ ಏನಾಗುತ್ತೆ ಗೊತ್ತಾ, ಮುಂದೆ ನಡ್ಕೊಂಡು ಹೋದ್ರೆ ಸ್ಟಕ್ ಆಗ್ತೀವಿ, ಯಾಕಂದ್ರೆ ಅಲ್ಲಿ ತುಂಬಾ ಲೈಟಿಂಗ್ಸ್ ಪ್ರಾಬ್ಲಮ್ ಇದೆ. ಇವರು ಅಲ್ಲೇ ಸಿಕ್ಕಿದ್ರು ನಮಗೆ. ಬಟ್ ಏನಾಯ್ತು ಅಂದ್ರೆ ನಾವೇನ್ ಅನ್ಕೊಂಡ್ವಿ, ಆ ಟೆಂಪಲ್ ಬಂದ್ವಲ್ಲ, ಸೊ ಅಲ್ಲಿ ಸರಿಯಾಗಿ ಕೇಳಿಸ್ಲಿಲ್ಲ. ಸೊ ನಾವ್ ಈ ಕಡೆ ಬಂದ್ಬಿಟ್ವಿ. ಬಟ್ ಅವ್ರು ಈಗ ಮತ್ತೆ ಬಂದ್ರು. ಮತ್ತೆ 3ನೇ ಲಿಫ್ಟ್ ಕೂಡ ಆಟೋಲ್ಲೇ ಸಿಗ್ತಾ ಇದೆ. ಈಗ ಫೈನಲ್ ಹಂಪಿ ತನಕನೂ ಸಿಗ್ತಾ ಇದೆ. ಹೆಸರು ಲಕ್ಷ್ಮೀಪತಿ. ನನ್ನ ಹೆಸರು ಲಕ್ಷ್ಮೀಪತಿ. ಓಕೆ, ನಿಮ್ಮ ಹೆಸರಲ್ಲಿ ಊರಲ್ಲಿ ಗಿಡ ಹಾಕ್ತೀವಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ ರಾತ್ರಿ ಹೊತ್ತು ಇಲ್ಲಿ, ಒಳ್ಳೆ ಗಾಳಿ ಚೆನ್ನಾಗಿ ಬರ್ತಾ ಇದೆ. ಓಕೆ, ಚೆನ್ನಾಗಿ ಬರ್ತದೆ. ಮಳೆ ಒಂದು ಬರೋದು ಬೇಡ. ಹೌದು, ಊಟ ಕೊಡ್ತಾರಂತೆ ಇಲ್ಲಿ ದೇವಸ್ಥಾನದಲ್ಲಿ. ಇದ್ರೆ ಊಟ ಮಾಡ್ಕೊಂಡು ಇಲ್ಲಿ ರೆಸ್ಟ್ ಮಾಡಿ. ಐತೆ ಇಲ್ಲ ಅಂತ ನೋಡಕ್ ಹೊಂಟಿವಿ. ಊಟ ಸಿಕ್ಕಿದ್ರೆ ಊಟ ಮಾಡಿ ರೆಸ್ಟ್ ಮಾಡೋದು, ಇಲ್ಲ ಹೊರಗಡೆ ಇಲ್ಲಿ ಅದೇ ಇಡ್ಲಿ ಇದೆ. ಏನ್ ಹೆಸರು ನಿಂದು? ನಂದಿನಿ. ಓಕೆ, ಇಡ್ಲಿ. ಹಾ, ದೇವಸ್ಥಾನದಲ್ಲಿ ಊಟ ಇರುತ್ತೆ ಅಂತ ಅನ್ಕೊಂಡ್ರು. ಬಟ್ ಅದೇನೋ ಮಧ್ಯಾಹ್ನ ಮಠದಲ್ಲಿ ಇರಬಹುದೇನೋ. ಮಠದಲ್ಲಿ ಐತಾ? ಅಲ್ಲ, ನಾನು ನಂದಿನಿ ಕೇಳಿದೆ, ಇದೆಲ್ಲ ಇದೆ ಅಲ್ವಾ, ಇದೆಲ್ಲ ಏನ್ ಗೊತ್ತಾ ನಿನಗೆ ಅಂತ. ಏನ್ ಹೇಳು? ಇದು ಎಲ್ಲ ಮನೆಗಳು ಎಲ್ಲ ಇದ್ವಲ್ಲ, ಅವಾಗ ಡೈಮಂಡ್ ಎಲ್ಲ ಮಾರ್ತಾರೆ, ಶಾಪ್ ಎಲ್ಲ ಇದ್ದು. ಇವಾಗ ಇಲ್ಲ, ಪ್ರಕಾಶ್ ನಗರ ಇದು. ಕರೆಕ್ಟ್. ದೇವಸ್ಥಾನ ಮುಂದ್ಗಡೆ ಅಂಗಡಿಗಳು ಇರ್ತಾವಂತ, ಅವಾಗಿನ ಕಾಲದಲ್ಲಿ ಇದ್ವು ಅಂತೆ. ಇವಳು ಹೇಳ್ತಾ ಇರೋದು ಅದೇ. ಬೆಳ್ಳಿ ಎಲ್ಲ ಮಾಡ್ತಾ ಇದ್ದಾರೆ. ಅವಾಗೆಲ್ಲ ಸುವರ್ಣ ಯುಗ ಅಂತ ಐತಲ್ಲ, ಆ ಟೈಮಿಂದು ವಿಚಾರ ನಂದಿನಿ ಹೇಳ್ತಾ ಇರೋದು. ಆಕ್ಚುಲಿ ನಂಗೆ ಗೊತ್ತಿದೆ, ಬಟ್ ನಾನು ಆ ಮಗುವಿಂದ ಕೇಳೋದು ಬೇರೆ. ಹೌದು, ನಾವೆಲ್ಲ ಓದಿರೋ ಹಿಸ್ಟ್ರಿ ಓಕೆ, ಅದೆಲ್ಲರಿಗೂ ಗೊತ್ತಿದೆ. ಬಟ್ ಸ್ಟಿಲ್ ನಂದಿನಿ ಬಾಯಿಂದ ಕೇಳ್ತಾ ಇರೋದೇ ಚೆನ್ನಾಗಿ ಅನಿಸ್ತಾ ಇದೆ. ಇಲ್ಲಿ ಬಂದಿರ್ತಾರಲ್ಲ ಅವರೆಲ್ಲ ಇಲ್ಲೇ ಮಲ್ಕೊಂತಾರೆ. ಇಲ್ಲೇ ನಾವು ಕೂಡ ಇವಾಗ ಸ್ಟೇ ಆಗಬೇಕು. ಥ್ಯಾಂಕ್ ಯು ಸೋ ಮಚ್ ನಂದಿನಿ. ಗುಡ್ ನೈಟ್. ಸಿ ಯು ಇನ್ ದ ಮಾರ್ನಿಂಗ್. ಓಕೆ, ಚಲೋ, ಬಾಯ್, ಗುಡ್ ನೈಟ್. ಅಲ್ಲ ನೀವು ಹೇಗೆ ಮಲ್ಕೊಂತೀರಾ ಪಾಪ? ನನಗೆ ಗೊತ್ತಾಕ, ನಾನು ಮಲ್ಕೊಂತೀನಿ. ನಿಮ್ಗೆ ಗೊತ್ತಾ? ಗೊತ್ತಂತಲ್ಲ, ನಿಮಗೆ ಗೊತ್ತಿಲ್ವೇನೋ, ನಾನು ಎಲ್ಲೋ ಮಲ್ಕೊಂತೀನಿ. ಸೊ ಸದ್ಯಕ್ಕೆ ಗುಡ್ ನೈಟ್ ಹೇಳುವ ಸಮಯ. ಬೆಳಿಗ್ಗೆ ಸಿಗೋಣ. ದಿ ನೆಕ್ಸ್ಟ್ ಡೇ. ವಾವ್, ನೋಡಿ ಬೆಳಿಗ್ಗಿನ ವಾತಾವರಣ. ಹಂಪಿ ವಿರೂಪಾಕ್ಷ ಟೆಂಪಲ್ ಫುಲ್ ಕಲ್ಲಿಂದ ಇದು. ಇದು ಜಸ್ಟ್ ಎಂಟ್ರೆನ್ಸ್. ಆಮೇಲೆ ಇಲ್ಲಿಂದ ಮತ್ತೊಂದು ಎಂಟ್ರೆನ್ಸ್ ಇದೆ, ಅದು ಆ್ಯಕ್ಚುಲಿ ಟೆಂಪಲ್ ಅಂತೆ. ಸೊ ನಾವು ನಿನ್ನೆ ಉಳ್ಕೊಂಡಿದ್ದು ಇಲ್ಲೇ. ದೇವಸ್ಥಾನದ ಪಕ್ಕದಲ್ಲೇ ತುಂಗಭದ್ರಾ ನದಿ ಇದೆ. ಸೊ ಇಲ್ಲಿ ಬಂದ ಎಲ್ಲ ಯಾತ್ರಿಗಳು ಅಥವಾ ಭಕ್ತರು ನಮ್ಮಂಥವ್ರು ಎಲ್ಲರೂ ಅಲ್ಲೋಗಿ ಸ್ನಾನ ಮಾಡ್ಕೊತಾರೆ.
ಪೂಜೆ ಮಾಡೋದು ಜಾಗಗಳು. ಎಸ್ ನೋಡಿ, ತುಂಗಭದ್ರಾ ನದಿ ನೀರು. ಇಲ್ಲಿ ಎಲ್ಲರೂ ಫ್ರೆಶ್ ಆಗ್ತಾರೆ, ಸ್ನಾನ ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ. ಹೀಗಿದೆ ಜಾಗ ಇಲ್ಲಿ. ಡ್ಯಾಮ್ ನೀರು ಇನ್ನೂ ಬಿಟ್ಟಿಲ್ಲ ಅಂತೆ. ಡ್ಯಾಮ್ ನೀರು ಬಿಟ್ಟರೆ ಇನ್ನೂ ನೀರು ಜಾಸ್ತಿ ಆಗುತ್ತೆ ಇಲ್ಲಿ. ಓಹೋ ನೋಡಿ, ಕರಿ ಕೋತಿಗಳು ಜಾಸ್ತಿ ಅಂತೆ ಇಲ್ಲಿ. ನೋಡಿ, ಯಾತ್ರಿಗಳು ಬರ್ತಾ ಇದ್ದಾರೆ. ವಿರೂಪಾಕ್ಷ ಬಜಾರ್ ಅಂತ ಹೇಳ್ತಾ ಇದ್ರು. ಓಕೆ, ಕೂಲ್. ಹೌದು ನೋಡಿ, ಕರೆಕ್ಟ್. ನಾವು ಗೆಸ್ ಮಾಡಿದ್ದು ಹಾಗೆ. ಹೀಗಿತ್ತಾ? ಫುಟ್ಪಾತ್ ನ ಮಾಡ್ತಿದ್ರು ಅವಾಗ. ಫುಟ್ಪಾತ್ ನಲ್ಲಿ ಮುತ್ತು ರತ್ನ ಶೇರ್ಲಿಂದ ಅಳ್ದಿದ್ದು. ಇದನ್ನೇ ಸುವರ್ಣ ಯುಗ ಅಂತ ಹೇಳ್ತಿದ್ರಲ್ಲ. ನೋಡಿ, ಇಲ್ಲಿ ಹೆಚ್ಚು ಮಾಹಿತಿ ವಿರೂಪಾಕ್ಷ ಬಜಾರ್ ಬಗ್ಗೆ ತಾವು ದಯಮಾಡಿ ಓದ್ಕೊಳ್ಳಿ. ಇಲ್ಲೊಂದು ಸ್ವಲ್ಪ ವಿಶೇಷ ಅನಿಸ್ತು. ಇಡ್ಲಿ ಒಲೆಯಲ್ಲಿ ಬೇಯಿಸ್ತಾ ಇದ್ದಾರೆ, ಕಟ್ಟಿಗೆ ಒಲೆಯಲ್ಲಿ. ಚಟ್ನಿ ಕೂಡ ಅದೇ ರುಬ್ಬಕಲ್ ಯೂಸ್ ಮಾಡ್ತಾ ಇದ್ದೀರಾ? ರುಬ್ಬಕಲ್ ತುಂಬಾ ಹಳೇದು ಅನ್ಸುತ್ತೆ ಅಲ್ವಾ? 600 ವರ್ಷದಿಂದ. ಎಷ್ಟು ವರ್ಷ? 500 ವರ್ಷದಿಂದ. 500 ವರ್ಷನಾ? ಅದ್ರ ಫೇಸ್ ನೋಡಿ, ಅದು ನಿಜ. ಮುಂದೆಗೂ ಹಾಗೆ ಬೇವಿನ ಮರ ಸಸಿ ತಗೋ. ಅಂದ್ರೆ ಈ ಗಿಡ ಎಲ್ಲ ಆಯಾ ಪ್ರದೇಶಕ್ಕೆ ತಕ್ಕಂತೆ ಅಲ್ಲಿಗೆ ಯಾವ್ದು ಸೂಟ್ ಆಗುತ್ತೆ ಅದೇ ನೆಡ್ಬೇಕು. ಕಹಿ ಬೇವಿನ ಗಿಡ ಇಲ್ಲಿ ತುಂಬಾ ಇದೆ ನೋಡಿ, ನಮ್ ಹಿಂದೆ ಮುಂದೆ ಎಲ್ಲ ನೋಡಿ. ಮರ ಜಾಸ್ತಿ ಇದೆ. ಈ ಕಡೆ ನೋಡಿ, ಈ ಕಡೆ ಎಲ್ಲ ನೋಡಿ, ಫುಲ್ಲು ಕಹಿ ಬೇವಿನ ಮರ ಜಾಸ್ತಿ ಇದೆ. ಸೊ ಇಲ್ಲಿ ಯಾವ್ದು ಬೇಕು ಅದೇ ಗಿಡಗಳನ್ನ ತಗೊಳ್ಳೋಣ ಅಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮಿಸ್ಟರ್ ಹಜರತ್ ಬಳಿಗರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಫಸ್ಟ್ ಲಿಫ್ಟ್ ಆಕ್ಚುಲಿ ಫ್ರಮ್ ಹಿಯರ್. Myself is Prajwal. Prajwal, and yours sir? Praneeth. Praneeth. You are okay? Yeah. So your name? Janvi. Janvi. Do you know Kannada? No, we are from Hyderabad. Okay. This concept name is actually Gadi Gondu Gida. Okay. Gida means tree. Gadi means obviously vehicle. Yeah, vehicle. So for every Gadi, one tree we are planting. Nice. So like that, yeah. Nice concept. You like the concept? Yeah. Okay. You should not for sake of video. Yeah. If we plant the tree, the school children or he has to Someone take to the take care. Yeah. Exactly. LIFT ಲಿಫ್ಟ್ ಓದ್ಕೊಂತ ಹೊಂಟವನೆ. ಹೀರೋಗಳ ತರ ಬರ್ತಾರೆ ಇಲ್ಲಿ, ಗ್ಲಾಸ್ ಎಲ್ಲ ಹಾಕೊಂಡು ಗುಡ್ ಲುಕಿಂಗ್ ಬಾಯ್ಸ್ ಇದಾರೆ ಅಂತ ನಾನು ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದೀನಿ. ಹೊಸಪೇಟೆಯಲ್ಲಿ ಆಲ್ ಹೊಸಪೇಟೆ ಗೈಸ್ ಫಾಲೋ ಸಬ್ಸ್ಕ್ರೈಬ್ ದಿ ಸೋನು ದಿ ಸಂಚಾರಿ. ಮತ್ತೆ ಇವರಿಗೂ ಕೂಡ. ಓಕೆ, ಅಂಡ್ ಮೀ ಆಲ್ಸೋ. ಇಲ್ಲ, ಹುಡುಗರೆಲ್ಲ ಸ್ಮಾರ್ಟ್ ಆಗಿದಾರಪ್ಪ, ಎಲ್ಲ ಗ್ಲಾಸ್ ನೀಟ್ ಆಗಿದ್ದಾರೆ. ಒಂಥರ ಏನ್ ಹೇಳ್ತಾರೆ, ಒಂಥರ ನೀಟ್ ಡ್ರೆಸ್, ಒಂದು ಗ್ಲಾಸ್, ಬೈಕ್, ಒಂಥರ ಚೆನ್ನಾಗಿದೆ. ಗಂಗಾವತಿ ಅಣ್ಣ ಇಬ್ರು ಬರ್ಬೇಕು. ಆಗಲ್ಲ, ನೀವ್ ಹಾಗಾದ್ರೆ ಒಬ್ರೆ ಹೋಗಿ. ಬೇಡ, ನಾನು ಬಿಡಲ್ಲ. ಅಯ್ಯೋ ದೇವ್ರೆ, ಅದೇ ನೀವ್ ಒಬ್ರು ಹೋಗಿ. ದೂರ ಆಗುತ್ತೆ. ಇಟ್ಸ್ ಓಕೆ. ನೀವು ಹೋಗಿ ಶ್ಯೂರಾ? ಹೋಗಿ. ನೀವ್ ಹಿಂದೆ ಬರ್ತೀರಾ? ಬರ್ತೀನಿ. ಸರಿ, ನಾನ್ ಬರ್ತೀನಿ. ಹಾ, ಬಾಯ್. ಓಕೆ, ಏನ್ ಹೆಸರು ಹೇಳಿದ್ದು? ಹನುಮಂತ್ ಅಲ್ಲ? ಸುಮಾರು 20 ಕಿಲೋಮೀಟರ್ ಲಿಫ್ಟ್ ಕೊಟ್ರೆ ಆಯ್ತಾ? ಕಾಲ್ ಮಾಡಿದೆ ನನ್ ಮಧ್ಯದಲ್ಲಿ, ಎಲ್ಲಿದ್ದೀರಾ ಅಂತ ಕೇಳಿಸ್ಲಿಲ್ಲ. ನನ್ನ ಹೌದು, ನಂಗೆ ಗಾಡಿ ಸೌಂಡ್ ನಿಮ್ಗೆ ಕೇಳಿರುತ್ತೆ, ಬರ್ತಾ ಇದಾರೆ ಅಂತ ಅನ್ಕೊಂಡಿದ್ದೆ. ಗೊತ್ತಾಯ್ತು. ಈ ಕಾನ್ಸೆಪ್ಟ್ ಇದೆಲ್ಲ, ಗಾಡಿಗೊಂದು ಗಿಡ. ನಮ್ಮ ಸಬ್ಸ್ಕ್ರೈಬರ್ ಮನೆ ತನಕನೂ ಲಿಫ್ಟ್ ತಗೊಳ್ಳೋದು ಅಂತಾನೆ. ಸೊ ಹಾಗೆ ನಾವು ಹೋಗ್ತಾ ಇರೋದು. ಒಂದ್ ಅಂದಾಜು 20-25 ಜನ ಲಿಫ್ಟ್ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಆಗಿದೆ. ಹೌದು. ನಂಗೆ ನೆನ್ಪಿದೆ, ಚಿಕ್ಕವರಿದ್ದಾಗ ಸ್ಕೂಲಿಗೆ ಹೋಗುವಾಗ ಈ ರೀತಿ ಎತ್ತಿನ ಗಾಡಿಯಲ್ಲಿ ಲಿಫ್ಟ್ ತಗೊಂಡಿದ್ದೆ ನಾನು. ಹೌದು, ಮೇ ಬಿ ಇದು ಲಾಸ್ಟ್ ಲಿಫ್ಟ್ ಆಗ್ಬಹುದು, ನೋಡೋಣ. ಸರಿ, ಡೈರೆಕ್ಟ್ ಮನೆಗೆ. ಗಾಡಿಗೊಂದು ಗಿಡ. ಸರಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು? ಇಮಾಮ್. ಓಕೆ, ಹಾ ಸರಿ. ಇವ್ರ ಹೆಸರಲ್ಲೂ ಗಿಡ ಹಾಕೋಣ. ಹೇಳಿ ಜನರೇ, ನಾವು ನಿಮ್ಮ ಊರಿಗೆ ಬಂದಿದ್ದೀವಿ. ಹಾಯ್ ಜನರೇ. ಜೋಳದ ರೊಟ್ಟಿ, ಸಾವಿಗೆ. ಹೌದು, ಸಾಕು. ಇದು ಕೊಪ್ಪಳದಲ್ಲಿ ಬಂದಾಗ ಇದನ್ನ ತಿನ್ಬೇಕು. ರೊಟ್ಟಿಗೆ ಚಿಕನ್ ಸಾರು ಕಾಂಬಿನೇಷನ್. ಉಳ್ಳಾಗಡ್ಡಿ.
ತೋಟಕ್ಕೆ ಬಂದಿದ್ದೀವಿ ನಾವು. ಈ ಗಿಡಗಳನ್ನು ತಗೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಓಕೆ 15 ಗಿಡ ತಗೊಂಡಿದ್ದೀರಾ. ನಿಮ್ಮ ಫ್ರೆಂಡ್ಸ್ನ ಪರಿಚಯ ಮಾಡಿಸಿ ಹಜರತ್. ಓಕೆ ಹಾಯ್, ಏನ್ ಹೆಸರು ನಿಮ್ದು? ರಿಯಾಜ್. ಅವರು ಹಾಯ್. ಓಕೆ ಥ್ಯಾಂಕ್ ಯು ಸೋ ಮಚ್. ಇದು ಆ್ಯಕ್ಚುಲಿ ಒಂದು ಅಂಗನವಾಡಿ. ಈ ಅಂಗನವಾಡಿ ಹತ್ರ ಇಷ್ಟು ಜಾಗ ಇದೆ. ಇಲ್ಲಿ ನಾವು ಇವಾಗ ಗಿಡ ಹಾಕ್ತಾ ಇದೀವಿ. ಮಣ್ಣು ಚೆನ್ನಾಗಿದೆ ನಿಜವಾಗ್ಲು. ಫಸ್ಟ್ ಗಿಡ ಸಂಜಯ್ ಅವ್ರ ಹೆಸರಿಗೆ. ಸಂಜಯ್ ನೋಡಿ, ನಿಮ್ಮ ಗಿಡ ಇದು. ಕೊಪ್ಪಳದಲ್ಲಿ ಇದೊಂದು ಅಂಗನವಾಡಿ. ಆಕ್ಚುಲಿ ಊರ ಹೆಸರು ರಂಗಮರ ಗುಡಿ. ನೀವೆಲ್ಲ ನೋಡ್ಕೋಬೇಕು ಈ ಎಲ್ಲ ಗಿಡನ, ಆಯ್ತಾ? ನೀರ್ ಹಾಕೋದು, ಸೊ ಅದೆಲ್ಲ ಮಾಡ್ತಾ ಇರ್ಬೇಕು. ಈ ಗಿಡ ಅಂಜನಿ ಪುತ್ರ ಅಂತ ಫಸ್ಟ್ ಲಾರಿ ಡ್ರೈವರ್, ಅವ್ರ ಹೆಸರಲ್ಲಿ ಹಾಕ್ತಾ ಇದೀವಿ. ದರ್ಶನ್ ಅವ್ರ ಹೆಸರಲ್ಲಿ ಇದು. ಈ ಗಿಡ ಮಂಜುನಾಥ್ ಅವ್ರ ಹೆಸರಲ್ಲಿ. ದರ್ಶನ್ ಮತ್ತು ಮಂಜುನಾಥ್ ಇಬ್ರು ಫ್ರೆಂಡ್ಸ್, ಬೈಕಲ್ಲಿ ಬಂದಿದ್ರಲ್ಲ ಅವರು. ನೋಡ್ಕೋಬೇಕಾಯ್ತಾ? ನೆಕ್ಸ್ಟ್ ನೀನು ಕ್ಲಾಪ್ ಹಾಕಿ ಎಲ್ಲ. ನೈಸ್. ಆಕ್ಚುಲಿ ಈ ಗಿಡ ಪ್ರಭಾಕರ್ ಅವ್ರ ಹೆಸರಲ್ಲಿ ಹಾಕ್ತಾ ಇರೋದು, ಲಾರಿ ಡ್ರೈವರೇ. ಇವಾಗ ಹಾಕ್ತಾ ಇರೋದು ದೀಪ ಅವ್ರ ಹೆಸರಲ್ಲಿ. ಈ ಗಿಡ ಸುಜಾತ ಅವ್ರ ಹೆಸರಲ್ಲಿ ಹಾಕ್ತಾ ಇದೀವಿ. ನಮಗೆ ಲಿಫ್ಟ್ ಕೊಟ್ಟಿದಾರಲ್ಲ, ಇವ್ರ ಹೆಸರಲ್ಲಿ ನಿಮ್ಮೂರಲ್ಲಿ ಗಿಡ ಹಾಕ್ತಾ ಇರೋದು. ಸೊ ಮುಂದೆ ಇದು ಬೆಳಿಬೇಕು ನಮಗೆ, ಸುಮ್ಮನೆ ವಿಡಿಯೋಗೋಸ್ಕರ ಹಾಕ್ ಹೋಗೋದಲ್ಲ. ಸೊ ನೀವೆಲ್ಲ ಊರವರು ನೋಡ್ಕೋಬೇಕು, ಓಕೆನಾ? ನಿಮ್ಮ ಹೆಸರೇನು? ಮಾರ್ತೇಶ್. ಓಕೆ. ಸೊ ಪಂಚಾಯಿತಿ ಮೆಂಬರ್ ಅಂತೆ. ಒಳ್ಳೆ ಆಕ್ಚುಲಿ ಇಂಥವರೇ ನಮಗ್ ಬೇಕು, ಈ ರೀತಿ ಕೆಲಸ ಎಲ್ಲ ಉಳಿಸಿ ಬೆಳೆಸ್ಕೊಂಡು ಹೋಗಕ್ಕೆ. ಯಾಕಂದ್ರೆ ನಾವು ಬರೀ ವಿಡಿಯೋಗೋಸ್ಕರ ಬಂದು 4 ಗಿಡ ಹಾಕಿ ಹೋಗ್ಬಿಡ್ತೀವಿ. ಬಟ್ ಅದ್ ಬೆಳಿಬೇಕು ಅಂದ್ರೆ ಇವರು ಸಪೋರ್ಟ್ ಆಗಿರ್ಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಯಾರು ಹಾಕ್ತೀರಾ? ನೀವ್ ಯಾರಾದ್ರೂ, ನಿಮ್ ಹೆಸರು ಯಾರಾದ್ರೂ ಗಿಡ ಹಾಕ್ತೀರಾ? ಬನ್ನಿ. ಏನ್ ಹೆಸರು ನಿಮ್ದು? ಹಜರತ್ ಅಲಿ. ಓಕೆ, ಇದು ತಗೋ. ರಮೇಶ್ ಅವ್ರ ಹೆಸರಲ್ಲಿ ನಾವು ಹಾಕ್ತಾ ಇದೀವಿ ಈ ಗಿಡ. ಸೊ ಇದು ನಿನ್ ಗಿಡ ಕೂಡ, ಓಕೆನಾ? ಈ ಗಿಡ ನಾವು ಹಾಕ್ತಾ ಇರೋದು ಸಾದಿಕ್ ಬಾಷಾ. ಸಾದಿಕ್ ಬಾಷಾ ಲಾರಿ ಡ್ರೈವರ್. ನಮಗೆ ಸುಮಾರು ಎಷ್ಟು 130 ಕಿಲೋಮೀಟರ್ ಲಿಫ್ಟ್ ಕೊಟ್ಟಿದ್ದಾರೆ. ಅವ್ರ ಹೆಸರಲ್ಲಿ ಈ ಗಿಡ ಹಾಕ್ತಾ ಇದೀವಿ. ಈ ಗಿಡ ನಾವು ಹಾಕ್ತಾ ಇರೋದು ಮನು ಅವರ ಹೆಸರಲ್ಲಿ, ಹೊಸಪೇಟೆಯಲ್ಲಿ ಆಟೋ ಡ್ರೈವರ್ ಲಿಫ್ಟ್ ಕೊಟ್ಟಿದ್ರಲ್ಲ ಅವ್ರ ಹೆಸರಲ್ಲಿ. ಓಕೆ. ನೆಕ್ಸ್ಟ್ ಗಿಡ ಅಜ್ಜು ಹುಡ್ಗನ್ ಹೆಸರಲ್ಲಿ ಹಾಕ್ತಿದೀವಿ. ಯಾಕೆ ಹಾಕ್ತಾ ಇದೀವಿ ಅಂದ್ರೆ ಆ ಹುಡ್ಗ ತುಂಬಾ ಪ್ರೀತಿಯಿಂದ ಬಂದು ಮಾತಾಡಿಸ್ದ, ಇನ್ಸ್ಪೈರ್ ಆದ, ಚೆನ್ನಾಗ್ ಅನ್ಸ್ತು. ಅವನ ಹೆಸರಲ್ಲೂ ಕೂಡ ಇಲ್ಲಿ ಗಿಡ ಇರ್ಲಿ ಅಂತ. ಈಗ ಹಾಕಿದ ಗಿಡ ರಾಕೇಶ್ ಅವ್ರ ಹೆಸರಲ್ಲಿ. ಇವರು ಕೂಡ ಆಟೋ ಡ್ರೈವರ್, ಹೊಸಪೇಟೆ. ಇಲ್ಲಿ 3 ಗಿಡ ಇದೆ. ನಿಮ್ ಸ್ಕೂಲಿಗೆ ತಗೊಂಡ್ ಹೋಗ್ತೀರಾ ಇದನ್ನ? ಅಣ್ಣ ಬರ್ತಾರೆ. ಸರಿ, ಓಕೆ. ಈಗ ಬಾಕಿ ಗಿಡ ಹಾ ಸರಿ, ಬನ್ನಿ ಹೋಗೋಣ. ಸೊ ಇಲ್ಲಿ 22 ಗಿಡ ಇದೆ ಅಲ್ವಾ? ಓಕೆ. ಇದು ಇವರ ಶೆಡ್, ಕೊಟ್ಟಿಗೆ. ಸೊ ಅಲ್ಲಿ ಒಂದು ಅಂಗನವಾಡಿ ಇದೆ ನೋಡಿ, ಅಲ್ಲಿ ಹಾಕ್ತೀವಿ ಇವಾಗ. 3 ಎಮ್ಮೆ, ಸುಂದರಿಗಳು. ಹೊಡಿಬೋದು, ಈ ಕಡೆ ಬಂದ್ಬಿಡು. ಒಂದೆಷ್ಟು ಗಿಡ ಹಾಕ್ತಾ ಇದೀವಿ ನಾವಿಲ್ಲಿ? 4 ಸರಿ, ಓಕೆ. ನೆಕ್ಸ್ಟ್ ಗಿಡ ವೆಂಕಟೇಶ್ ಅವರ ಹೆಸರಲ್ಲಿ. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಓಕೆ. ಆಕ್ಚುಲಿ ಇವಾಗ ಹಾಕ್ತಿರೋ ಗಿಡ ಅಲ್ಲಭಕ್ಷ ಅವ್ರ ಹೆಸರಲ್ಲಿ, ಆಟೋ ಡ್ರೈವರ್ ಅವರು, ಟೆಂಪೋ ಡ್ರೈವರ್, ನಮಗೆ ಲಿಫ್ಟ್ ಕೊಟ್ಟಿದ್ದು. ಕ್ಯಾಮರಾಮ್ಯಾನ್ ಫೋಕಸ್ ಕರೋ. ಈ ಗಿಡ ಯಾರ ಹೆಸರಲ್ಲಿ ಗೊತ್ತಾ? ಲಕ್ಷ್ಮೀಪತಿ. ಈ ಗಿಡ ನಾವು ಹಾಕ್ತಿರೋದು ನಂದಿನಿ ಹೆಸರಲ್ಲಿ. ಬ್ಯಾಕ್ ಸೈಡ್ ಅಲ್ಲಿ ಅಂಗನವಾಡಿ ಇದೆ. ಸುರೇಶ್ ತೋರ್ಸು ಅಂಗನವಾಡಿ. ಸೊ ಇದು ಅಂಗನವಾಡಿ. ಈ ಕಡೆ ಕ್ಯಾಮರಾಮ್ಯಾನ್ ಈ ಕಡೆ ಫೋಕಸ್ ಮಾಡಿ. ಓಕೆ. ಏನ್ ಹೆಸರು? ಶಿವಾನಂದ. ಇವ್ರ ಕೈಯಿಂದಾನೆ ಗಿಡ ಹಾಕ್ಸ್ತಾ ಇದೀವಿ. ಆ ಗಿಡ ಪ್ರಜ್ವಲ್ ಅವ್ರ ಹೆಸರಲ್ಲಿ ಹಾಕ್ತಾ ಇದೀವಿ. ಈಗ ಇಲ್ಲಿ ಪ್ರಣೀತ್ ಅವ್ರ ಹೆಸರು ಹಾಕೋಣ. ಆ 3 ಜನರ ಹೆಸರಲ್ಲಿ ಹಾಕೋ ಗಿಡ ಒಂದೇ ಕಡೆ ಇರ್ಲಿ. ಇದು ಜಾನ್ವಿ ಅವ್ರ ಗಿಡ ಅಂತ ಹೇಳು. ಇದು ಹನುಮಂತ್ ಅವ್ರ ಹೆಸರಲ್ಲಿ ಹಾಕ್ತಾ ಇರೋದು, ಓಕೆನಾ? ನಮ್ ಲಿಸ್ಟ್ ಪ್ರಕಾರ ನಮಗೆ ಲಿಫ್ಟ್ ಕೊಟ್ಟಿದ್ದು 23 ಜನ, ಓಕೆನಾ? ಈಗ ಆಲ್ಮೋಸ್ಟ್ ಆಗ್ತಾ ಬಂತು. ಆ ಗಿಡ ಅಲ್ತಾಫ್ ಅವ್ರ ಹೆಸರಲ್ಲಿ ನಾವು ಹಾಕ್ತಾ ಇರೋದು. ಇವಾಗ ಎತ್ತಿನ ಗಾಡಿಯಲ್ಲಿ ಲಿಫ್ಟ್ ತಗೊಂಡಿದ್ವಲ್ಲ, ಅವರ ಹೆಸರಲ್ಲಿ, ಜಾಫರ್ ಅವರ ಹೆಸರಲ್ಲಿ ಈ ಗಿಡ ಹಾಕ್ತಾ ಇದೀವಿ. ಇದು ಲಾಸ್ಟ್ ಗಿಡ ಇಮಾಮ್ ಅವ್ರ ಹೆಸರಲ್ಲಿ. ಆಕ್ಚುಲಿ ಇವರ ರಿಲೇಟಿವ್ಸೇ. ಅವರು ನಮಗೆ ಇವರ ಮನೆ ತನಕನೂ ಲಿಫ್ಟ್ ಕೊಟ್ರು. ಅವ್ರ ಹೆಸರಲ್ಲಿ ಈ ಗಿಡ ಹಾಕ್ತಾ ಇದೀವಿ. ಗಾಡಿಗೊಂದು ಗಿಡ ಕಾನ್ಸೆಪ್ಟ್ ಬೆಂಗಳೂರಿಂದ ಶುರುವಾಗಿ ಕೊಪ್ಪಳದಲ್ಲಿ ಮುಗೀತು. ಸೊ ಕೊಪ್ಪಳದಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹಜರತ್ ಮತ್ತೆ ಅವರ ಫ್ರೆಂಡ್ಸ್ ಮಲ್ಲಿಕಾರ್ಜುನ್ ಮತ್ತೆ ರಿಯಾಜ್, ಎಮ್ನೂರ್ ಮತ್ತೆ ಸುರೇಶ್. ಕ್ಯಾಮ್ರಾಮ್ಯಾನ್ ಶಿವಾನಂದ್. ಸೊ ಅವರು ಕೂಡ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ಈ ಗಿಡ ಚೆನ್ನಾಗಿ ಬೆಳಿಬೇಕು. ಆಮೇಲೆ ಇದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಫುಲ್ ಇವ್ರದೇ, ಓಕೆನಾ? ಆ ಉದ್ದೇಶದಿಂದನೇ ಈ ಕಾನ್ಸೆಪ್ಟ್ ಮಾಡ್ತಾ ಇರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಹಜರತ್. ಅಂಡ್ ಇನ್ನು ಸ್ವಲ್ಪ ಗಿಡಗಳು ಉಳಿದಿದೆ. ಆಕ್ಚುಲಿ ಇದು ಗಾಡಿಗೊಂದು ಗಿಡ ಕಾನ್ಸೆಪ್ಟ್ ಅಲ್ಲಿ ಲಿಫ್ಟ್ ಕೊಟ್ಟಂತಹ ಲಾಸ್ಟ್ ವ್ಯಕ್ತಿ ಹೆಸರಲ್ಲಿ ಹಾಕ್ತಾ ಇರೋದು. ಬಟ್ ಇನ್ನು ನಮ್ಮ ಹತ್ರ ಇದೆ ಒಂದು 5-6 ಗಿಡಗಳಿದೆ. ಅದನ್ನ ಇವರು ನೆಕ್ಸ್ಟ್ ಗ್ರಾಮ ಪಂಚಾಯತ್ ಅಲ್ಲಿ ಹಾಕ್ತಾರೆ, ಮತ್ತೆ ನಿಯರ್ ಬೈ ಸ್ಕೂಲ್ ಅಲ್ಲಿ ಹಾಕಿ, ಓಕೆನಾ? ಸೊ ಯಸಿರ್ ನೀವೇ ಹಾಕ್ಬಿಡಿ ಲಾಸ್ಟ್ ಗಿಡ. ಎಸ್, ಲಾಸ್ಟ್ ಗಿಡ. ಹಜರತ್, ಓವರ್ ಆಲ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ನನ್ನ ಎಕ್ಸ್ಪೀರಿಯನ್ಸ್ ಸಾಕಾ? ಓವರ್ ಆಲ್ ಈ ಜರ್ನಿ ಹೇಗಿತ್ತು? ಪಾಸಿಬಲ್ ಅಂತ ಅನ್ಸ್ತಾ? ಊರಲ್ಲಿ ಇಷ್ಟು ಸಪೋರ್ಟ್ ಸಿಗುತ್ತಂತ ಅನ್ಸ್ತಾ? ಊರಲ್ಲಿ
ಇವ್ರ ಮೊದಲೇ ಹೇಳಿದ್ದೆ ನಾನು ಹಿಂಗೆಲ್ಲ ಪ್ಲಾನ್ ಇದೆ, ಗಾಡಿಗೊಂದು ಗಿಡ ನಡೆಸ್ಬೇಕಂತ ಎಲ್ಲ ಹೇಳಿದ್ದೆ. ಇವರೊಂದು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಿತ್ತು, ಅದರಿಂದಾಗಿ ಕಾನ್ಫಿಡೆಂಟ್ ಇತ್ತು ಈ ಸಕ್ಸಸ್ ಆಗುತ್ತಿತ್ತು ಅಂತ. ಮತ್ತು ಹಿಚೈಕಿಂಗ್ ಮಾಡಿದ್ವಲ್ಲ, ಸ್ವಲ್ಪ ಇತ್ತು ನಾವು ಲೇಟ್ ಆಗುತ್ತೇನೋ ಅಂತೇಳಿ. ಆದರೆ 24 ತಾಸು ಒಳಗಡೆ ನಾವು ಊರಲ್ಲಿದ್ವಿ, 24 ಗಂಟೆ ಇದ್ವಿ. ಅದು ಖುಷಿ ಪಡೋದು. ಯಾಕಂದ್ರೆ ನಾನು ಅನ್ಕೊಂಡಿರಲಿಲ್ಲ ಇಬ್ಬರು ಒಂದೇ ಗಾಡಿ ಜೊತೆಗೆ ಆಗುತ್ತೋ ಇಲ್ಲ ಅಂತ ಅನ್ಕೊಂಡಿದ್ದೆ. ಒಂದು 30 ತಾಸಲ್ಲಿ ಹಂಗೆ ಆಗುತ್ತೆ ಅನ್ಕೊಂಡೆ. ಆದರೆ 24 ಗಂಟೆ ಒಳಗಡೆ ಬಂದ್ವಿ. ಮತ್ತು ಎಲ್ಲರೂ ಸಪೋರ್ಟ್ ಮಾಡಿದರು, ಲಾರಿ ಡ್ರೈವರ್ಸು, ಅಂಕಲ್ಸು ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದರು. ಓವರ್ ಆಲ್ ಆಗಿ ಹೇಳೋದಾದ್ರೆ ತುಂಬಾ ಚೆನ್ನಾಗಿ ಮುಗ್ದಿದೆ. ಈಗ ಟೈಮ್ ಗಿಡ ಕಾನ್ಸೆಪ್ಟ್ ಏನಿದೆ ಅದು ಕರೆಕ್ಟಾಗಿ ಕಂಪ್ಲೀಟ್ ಆಗಿದೆ. ಏನು ಆಗಲಾರ್ದೆ. ಹೌದು, ಇನ್ನು ಸ್ವಲ್ಪ ಗಿಡ ಇದೆ, ಅದು ಅವ್ರು ಆಮೇಲೆ ಹಾಕೊಂತಾರೆ. ನೀವೇನಾದ್ರೂ ಹೇಳ್ತೀರಾ? ಓಕೆ, ಪರವಾಗಿಲ್ಲ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಸ್ಪೆಷಲಿ ನೀವಿಬ್ರು ಕಂಡ್ರು, ಎಮ್ನೂರ್ ಮತ್ತೆ ಸುರೇಶ್. ಹಾ, ಎಲ್ಲ ನೋಡ್ಕೋಬೇಕಾಯ್ತಾ ಗಿಡ ಎಲ್ಲ. ಬರ್ತೀನಿ ನಾನು ಒಂದು 10 ವರ್ಷ 20 ವರ್ಷಕ್ಕೊಂದ್ಸಲ ಒಮ್ಮೆ ಬರ್ತೀನಿ. ಓಕೆನಾ? ಸೊ ಸದ್ಯಕ್ಕೆ ಈ ಕತೆ ಇಲ್ಲಿಗೆ ಮುಗಿಸೋಣ. ನಿಮಗೆ ಈ ಕಾನ್ಸೆಪ್ಟ್ ಹೌದು, ಇದು ಕೊಪ್ಪಳ ಜಿಲ್ಲೆಯ ಕತೆ. ಇನ್ನು ಎಷ್ಟು ಜಿಲ್ಲೆಗಳು ಉಳ್ಕೊಂಡಿದ್ದಾವೋ ಒಂದೊಂದು ಮಂತಲ್ಲಿ ಒಂದೊಂದು ಜಿಲ್ಲೆನ ಕಂಪ್ಲೀಟ್ ಮಾಡ್ತಾರೆ ಅಕ್ಕ. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಅಪ್ಡೇಟ್ ಅಕ್ಕನೇ ಕೊಡ್ತಾರೆ ಯಾವ ಜಿಲ್ಲೆ ಅಂತ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಅಂದ್ರೆ ಇದೇ ವಿಡಿಯೋನಲ್ಲಿ. ಯಾಕಂದ್ರೆ ಮತ್ತೆ ಬೇರೆ ವಿಡಿಯೋನಲ್ಲಿ ಈ ವಿಡಿಯೋ ಬಗ್ಗೆ ಮಾತಾಡಿದ್ರೆ ಕನ್ಫ್ಯೂಸ್ ಆಗುತ್ತೆ. ಸೊ ಇದೇ ವಿಡಿಯೋನಲ್ಲಿ ಹೇಳ್ಬಿಡ್ತೀನಿ. ನೆಕ್ಸ್ಟ್ ಯಾರೇ ಅಂದ್ರೆ ಬರಬೇಕು ಅಂತ ಇಷ್ಟಪಟ್ರೆ ಬೆಂಗಳೂರಿಂದ ನೆಕ್ಸ್ಟ್ ಜಿಲ್ಲೆ ಯಾವುದು ಅಂತ ನೋಡೋಣ. ಬೆಂಗಳೂರಿಂದ ಶುರು ಆಗುತ್ತೆ ಅಷ್ಟೇ. ಓಕೆನಾ? ಸೊ ಸದ್ಯಕ್ಕೆ ಮುಗಿಸೋಣ, ಸಿಗ್ತೀನಿ.